ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ತಮಗೆಲ್ಲ ತಿಳಿದಿರುವಂತೆ ಇಂದು ನಾವು 77ನೇ ಗಣರಾಜ್ಯೋತ್ಸವ ದಿನವನ್ನು ಆಚರಿಸುತ್ತಿದ್ದೇವೆ. ಫ್ರೆಂಡ್ಸ್, ಜನವರಿ 26ರಂದೇ ನಾವು ಏಕೆ ಗಣರಾಜ್ಯೋತ್ಸವ ದಿನವನ್ನು ಆಚರಿಸುತ್ತಿದ್ದೇವೆ, ಇದರ ಬಗ್ಗೆ ಏನಾದರೂ ಗೊತ್ತಾ? ಫ್ರೆಂಡ್ಸ್, ಇದಕ್ಕೆ ಉತ್ತರ ನೋಡೋದಾದರೆ, ಫ್ರೆಂಡ್ಸ್, ತಮಗೆಲ್ಲ ತಿಳಿದಿರುವಂತೆ ಭಾರತವು 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆದಿತ್ತು. ಸ್ವಾತಂತ್ರ್ಯ ಬಂದರೂ ಸಹ ದೇಶವನ್ನು ನಡೆಸಲು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಗತ್ಯ ಇರುತ್ತೆ. ಇಟ್ ಮೀನ್ಸ್ ಒಂದು ಸಂವಿಧಾನದ ಅಗತ್ಯವಿತ್ತು. ಬಹಳ ಚರ್ಚೆಗಳ ನಂತರ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬರುತ್ತೆ. ಆ ದಿನದಿಂದ ದೇಶದ ಅಧಿಕಾರ ಜನರ ಕೈಯಲ್ಲಿ ಆಯಿತು. ಇಟ್ ಮೀನ್ಸ್ ಅವರು ನಾಯಕರನ್ನು ಆಯ್ಕೆ ಮಾಡುವ ಶಕ್ತಿ ಪಡೆದರು. ಒಂದು ಸಣ್ಣ ಜನಪ್ರತಿನಿಧಿಯಿಂದ ಹಿಡಿದು ರಾಷ್ಟ್ರಪತಿ ತನಕ ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಅಧಿಕಾರ ಜನರಿಗೆ ಬಂತು. ಆ ದಿನದಿಂದ ಭಾರತ ಗಣರಾಜ್ಯವಾಯಿತು. ಅದರಿಂದ ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ಗಣರಾಜ್ಯೋತ್ಸವ ಅಂದರೆ ಒಂದು ದೇಶದ ಆಡಳಿತವನ್ನು ಜನರು ಒಂದು ಸಂವಿಧಾನದ ಆಧಾರದ ಮೇಲೆ ಆಡಳಿತ ಮಾಡುವುದನ್ನು ನಾವು ಗಣರಾಜ್ಯೋತ್ಸವ ಎಂದು ಹೇಳಬಹುದು. ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.